ನಿಂತ ನಿಲುವು ಕನ್ನಡ, ಗೆದ್ದ ಗೆಲುವು ಕನ್ನಡ, ನನ್ನಿಚ್ಛೆಯಂತೆ ನಲಿಗೆ ಮೇಲೆ ಕುಣಿ ಕುಣಿದಾಡು ಕನ್ನಡ. ನಮಸ್ಕಾರ ಸ್ನೇಹಿತರೆ, ಇನ್ಸೈಡ್ ಟ್ರಸ್ಟ್ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ. ಇವತ್ತು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಸುದ್ದಿನ ಹೇಳೋದಕ್ಕೆ ನಾನು ಬಂದಿದ್ದೀನಿ. ಮತ್ತ್ಯಾಕ್ ತಡ, ಬನ್ನಿ ಸ್ಟಾರ್ಟ್ ಮಾಡೇ ಬಿಡೋಣ. ಕನ್ನಡ ಕನ್ನಡ ನನ್ನ ಕನ್ನಡ ಕನ್ನಡ. ಇವತ್ತು ನಾನು ನಿಮ್ಗೆ ಕೊಟ್ಟಿರೋ ಸುದ್ದಿ ಮದ್ರಸಗಳ ಕುರಿತು. ಮದ್ರಸಗಳು ಅಂದ್ರೆ ನಮ್ಮೆಲ್ಲರ ತಲೆಯಲ್ಲಿ ಒಂದು ಯೋಚನೆ ಬಂದೇ ಬರುತ್ತೆ. ಅದೇನು ಅಂತ ಅಂದ್ರೆ ಮದ್ರಸಗಳು ಅಂದ್ರೆ ಒಂದು ಸಮುದಾಯ, ಅಂದ್ರೆ ಮುಸ್ಲಿಂ ಬಾಂಧವರಿಗೆ ಸೇರಿದ ಪಾಠಶಾಲೆ ಎಂಬ ಅರ್ಥವನ್ನ ಹಲವರ ಬಾಯಲ್ಲಿ ಕೇಳಿ ತಿಳಿದುಕೊಂಡಿರ್ತೀವಿ. ಆದ್ರೆ ಬೇರೆ ಬೇರೆ ಸಮುದಾಯಗಳಿಗೆ ಸೇರಿದ ಮಕ್ಕಳು ಮದ್ರಾಸಕ್ಕೆ ಹೋಗುವಂತಿಲ್ಲ ಎಂಬ ಮಾತುಗಳು ಇದೆ. ಹಾಗೆ ಮದ್ರಸಾಗಳಲ್ಲಿ ಬೇರೆ ಬೇರೆ ಭಾಷೆಯನ್ನ ಹೇಳಿಕೊಡಲಾಗುತ್ತದೆ. ಅಂದ್ರೆ ಹಿಂದಿ, ಉರ್ದು, ಅರೇಬಿಕ್ ಹೀಗೆ ಬೇರೆ ಭಾಷೆಗಳ ಪರಿಪಾಠವನ್ನೇ ಅಲ್ಲಿ ನೀಡಲಾಗುತ್ತದೆ ಎಂಬ ಕಲ್ಪನೆ ಇತ್ತು. ಈಗ ಅದಕ್ಕೆಲ್ಲ ತಿಲಾಂಜಲಿ ಬಿಡುವ ಸಮಯ ಬಂದಿದೆ. ಇಂದು ರಾಜ್ಯ ಸರ್ಕಾರ ಮದರಸಗಳ ಕುರಿತು ಒಂದು ಮಹತ್ವದ ತೀರ್ಮಾನ ತೆಗೆದುಕೊಳ್ಳಲು ಮುಂದಾಗಿದೆ. ಅದೇನು ಅಂತ ಅಂದ್ರೆ ಮುಂದೆ ಹಿಂದಿ, ಅರೇಬಿಕ್, ಉರ್ದು ಕಲಿಸುವ ಮದರಸಗಳಲ್ಲಿ ಕನ್ನಡ ಕಲಿಕೆಯನ್ನ ಕಡ್ಡಾಯವಾಗಿ ಮಾಡಲು ಹೊರಟಿದೆ. ಆದ್ರೆ ಕರ್ನಾಟಕದಲ್ಲಿ ಕನ್ನಡ ಮಾತೃಭಾಷೆಯಾಗಿದೆ. ಅದರಲ್ಲೂ ಮುಂಚೂಣಿಯಾದ ಭಾಷೆ ಕನ್ನಡವಾಗಿದೆ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಮುಂಚಿನ ಸ್ಥಾನಮಾನ ಇರುವುದು. ಅಂತಹದ್ರಲ್ಲಿ ಕರ್ನಾಟಕದಲ್ಲಿ ಇದ್ದುಕೊಂಡು ಕನ್ನಡ ಕಲಿಕೆಯೇ ಇಲ್ಲ ಅಂದ ಮೇಲೆ ಏನು ಪ್ರಯೋಜನ ಹೇಳಿ? ಅದಕ್ಕೆ ಸರ್ಕಾರ ಈ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಹೊರಟಿದೆ. ಈ ಮದ್ರಸೆಗಳಲ್ಲಿ ಯಾವ ರೀತಿ ಕನ್ನಡವನ್ನ ಬಳಸಲಾಗುತ್ತದೆ ಹಾಗೂ ಇಂಪ್ಲಿಮೆಂಟೇಷನ್ ಯಾವ ತರ ನಡೆಯುತ್ತೆ ಅನ್ನೋದನ್ನ ತಿಳಿಯೋದಾದ್ರೆ, ಮದ್ರಸಾಗಳಲ್ಲಿ ಬೋಧನೆ ಹೇಗಿರುತ್ತೆ? ಕನ್ನಡ ಭಾಷಾ ಅಭಿವೃದ್ಧಿ ಪ್ರಾಧಿಕಾರದಿಂದ ಮದ್ರಸಾ ಶಿಕ್ಷಕರಿಗೆ ಕನ್ನಡ ಕಲಿಕೆ ಪಠ್ಯ ಸಿದ್ಧವಾಗ್ತಾ ಇದೆ. 36 ಗಂಟೆಗಳ ಕಾಲಾವಧಿಯ ಕನ್ನಡ ಕಲಿಕಾ ತರಬೇತಿ ಕಾರ್ಯಕ್ರಮದ ಆಯೋಜನೆ. ಬೋಧಕರಿಗೆ ವಾರಾಂತ್ಯದಲ್ಲಿ ದಿನಕ್ಕೆ 2 ತಾಸುಗಳ ಕಾಲ ಕನ್ನಡ ಭಾಷೆಯ ಕಲಿಕೆ. ಬೆಂಗಳೂರಿನ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಹಾಲ್ನಲ್ಲಿ ನಡೆಯಲಿವೆ ತರಗತಿಗಳು. ಮುಂದೆ ಎಲ್ಲ 2000 ಮದ್ರಸಾಗೆ ಇದು ವಿಸ್ತರಣೆ. ಬೋಧಕರಿಗೆ ಕನ್ನಡ ಬಾರದಕ್ಕೆ ಈ ಕ್ರಮ. ಪ್ರಾಧಿಕಾರದಿಂದ ಪಠ್ಯ ಸಿದ್ಧಪಡಿಸಲಾಗಿದೆ. ಒಟ್ಟು 36 ಗಂಟೆಗಳ ತರಬೇತಿ ನೀಡಲಾಗುತ್ತದೆ. ರಾಜ್ಯದ ಅರೇಬಿಕ್ ಮದ್ರಸೆಗಳ ಗುರುಗಳಿಗೆ ಕನ್ನಡ ಕಲಿಸುವ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಮೊದಲನೇ ಹಂತದಲ್ಲಿ 200 ಮದ್ರಸಾ ಬೋಧಕರಿಗೆ ಕನ್ನಡ ಕಲಿಸಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಮಸೀದಿಗಳ ಮೌಲ್ವಿಗಳಿಗೂ ಕನ್ನಡ ಕಲಿಸಲಾಗುವುದು ಎಂದು ಅಲ್ಪಸಂಖ್ಯಾತರ ಇಲಾಖೆ ಸಚಿವ ಜಮೀರ್ ಅಹ್ಮದ್ ತಿಳಿಸಿದರು. ಯಾವಾಗಲೂ ಬೇಡದ ವಿವಾದ ಚರ್ಚೆಗಳಲ್ಲಿ ತೊಡಗಿಸಿಕೊಂಡಿರುವ ಜಮೀರ್ ಅಹ್ಮದ್ ಅವರಿಗೆ ಕನ್ನಡ ಸರಿಯಾಗಿ ಮಾತನಾಡಲು ಬರುವುದಿಲ್ಲ, ತಪ್ಪು ಕನ್ನಡ ಮಾತಾಡ್ತಾರೆ, ಕನ್ನಡ ಬಗ್ಗೆ ಪ್ರೀತಿಯೇ ಇಲ್ಲ, ಸರಿಯಾಗಿ ಕನ್ನಡ ಮಾತಾಡಕ್ ಬರಲ್ಲ ಅಂತ ಸಾಕಷ್ಟು ಮಾತುಗಳು ಕೇಳಿ ಬರುತ್ತಿವೆ. ಈಗ ಎಲ್ಲರ ಬಾಯಿಗೆ ಬೀಗ ಹಾಕಿದಂತಾಗಿದೆ ಈ ನಿರ್ಧಾರ. ಜಮೀರ್ ಅಹ್ಮದ್ ಅವರ ಈ ನಿರ್ಧಾರದಿಂದ ಎಲ್ಲರಿಗೂ ತಿಳಿಯುತ್ತೆ ಜಮೀರ್ ಅಹ್ಮದ್ ಅವರ ಕನ್ನಡ ಪ್ರೇಮ ಎಂಥದ್ದಿರಬೇಕು. ಆದ್ರೆ ಅವರ ಕನ್ನಡ ಅಭಿಮಾನದ ಬಗ್ಗೆ ಹೆಮ್ಮೆ ಪಡಬೇಕು. ಲೆಕ್ಕ ಹಾಕಿ ಮದ್ರಸೆಗಳಲ್ಲೂ ಕನ್ನಡವನ್ನ ಜಾರಿಗೆ ತರಬೇಕು ಎನ್ನುವ ಅವರ ಯೋಚನೆಗೆ ಸ್ವಾಗತ ಹೇಳೋಣ. ಮದ್ರಸೆಗಳಿಗೆ ಸರ್ಕಾರದ ವತಿಯಿಂದ ಸಲ್ಲಿಕೆಯಾಗುವ ಅನುದಾನದ ಪ್ರಮಾಣ 4.66 ಕೋಟಿ ರೂಪಾಯಿಗಳಾಗಿವೆ. ಆದ್ರೆ ಮದ್ರಸೆಗಳ ಜೀರ್ಣೋದ್ಧಾರಕ್ಕೆ ಕರ್ನಾಟಕದ ಹಣ ಬೇಕು. ಆದ್ರೆ ಕಲಿಕೆಗೆ ಮಾತ್ರ ಕನ್ನಡ ಬೇಡ ಅನ್ನೋದು ಯಾವ ಮಟ್ಟಿನ ಸರಿ? ಆದ್ರೆ ಮದ್ರಸೆಗಳಿಗೆ ಸರ್ಕಾರದಿಂದ ಸಾಕಷ್ಟು ಅನುದಾನ ಬಂದು ಬೀಳುತ್ತೆ. ಆದ್ರೆ ಮದ್ರಸೆಗಳಲ್ಲಿ ಕರ್ನಾಟಕದ ಅನುದಾನ ಬೇಕು, ಆದ್ರೆ ಕನ್ನಡ ಮಾತ್ರ ಬೇಡ ಅನ್ನೋ ಮಾತು ಇಂದಿಗೆ ನಿಲ್ಲೋ ಸಮಯ ಬಂದೇ ಬಿಡ್ತು. ಜಾರಿಯಾಗೇ ಬಿಡ್ತು ನೋಡಿ ಮದ್ರಸೆಗಳಲ್ಲಿ ಕನ್ನಡ ಕಲಿಕೆ ಅಭಿಯಾನ. ಆದ್ರೂ ನಮ್ಮಲ್ಲಿ ಬೇರೆ ರೀತಿಯದ್ದೇ ಆದ ಕಲ್ಪನೆ ನಮ್ಮಲ್ಲಿ ಮುಡುಗಟ್ಟಿದೆ. ಮದ್ರಸೆಗಳಲ್ಲಿ ಬೇರೆ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳು ನಡೆಯುತ್ತಿವೆ ಎನ್ನುವ ಊಹಾಪೋಹಗಳು ಹರಿದಾಡುತ್ತಿವೆ. ಅದಕ್ಕೆಲ್ಲ ಬ್ರೇಕ್ ಹಾಕಿ ಮದ್ರಸೆಗಳಲ್ಲಿ ಕನ್ನಡ ಕಲಿಕೆ ಆರಂಭವಾಗಲಿದೆ. ಮಂಗಳವಾರ ನಗರ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಆಯೋಗದ ಕಚೇರಿಯಲ್ಲಿ ಆಯೋಜಿಸಿದ ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಹಯೋಗದಲ್ಲಿ ರಾಜ್ಯದ ಅರೇಬಿಕ್ ಮದ್ರಸೆಗಳ 200 ಬೋಧಕರಿಗೆ ಕನ್ನಡ ಕಲಿಸುವ ಅಭಿಯಾನಕ್ಕೆ ಚಾಲನೆ ನೀಡಲಾಯಿತು. ರಾಜ್ಯದಲ್ಲಿ ಒಟ್ಟು 2000 ಮದರಸೆಗಳಿದ್ದು ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ರಾಜ್ಯದ ಎಲ್ಲಾ ಭಾಗಗಳ ಮದರಸೆಗಳಿಗೂ ಹಾಗೂ ಮಸೀದಿಗಳ ಮೌಲ್ವಿ ಧರ್ಮಗುರುಗಳಿಗೆ ಕನ್ನಡ ಹೇಳಿಕೊಡಲಾಗುತ್ತದೆ. ಅವರಿಗೂ ಕನ್ನಡ ಕಲಿಸಿದರೆ ಅವರು ವಿದ್ಯಾರ್ಥಿಗಳಿಗೂ ಕೂಡ ಕನ್ನಡ ಕಲಿಸಬಹುದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಿಜಾಮರ ಆಡಳಿತ ಇದ್ದ ಕಾರಣ ಅಲ್ಲಿನ ಅಲ್ಪಸಂಖ್ಯಾತರು ಪರಿಸ್ಥಿತಿಯ ಕಾರಣದಿಂದ ಕನ್ನಡ ಕಲಿಸಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಎಲ್ಲ ಅಲ್ಪಸಂಖ್ಯಾತರು ಕನ್ನಡ ಕಲಿಯುವಂತೆ ಮಾಡುತ್ತೇವೆ ಎಂದು ಜಮೀರ್ ಅಹ್ಮದ್ ತಿಳಿಸಿದರು. ಇದಾಗಿತ್ತು ಇವತ್ತಿನ ಸುದ್ದಿ. ಇದೇ ತರಹದ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.